ये याद है ಇಲ್ಲಿ ಬಂದು ಶುರು ಮಾಡೋಣ. ಏನಿಲ್ಲ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ DCC ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು, ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು. ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ರಾಜು ಕಾಗೆ ಅವರು, ಶ್ರೀಮಂತ್ ಪಾಟೀಲ್ರು, ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವ್ರಿಗೆ ನಾಮಪತ್ರ ಹಿಂದೆ ತಕ್ಕೋಬೇಕು, ರಾಜು ಕಾಗೆಯವನ್ನ ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು. ಅದಕ್ಕೆ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನು ಕಾಗವಾಡದಿಂದ ಹಿಂದೆ ಸರಿದು ರಾಜು ಕಾಗೆಯವ್ರನ್ನ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೆಯವರು ಭಾಳ ಸೀನಿಯರ್ ಅದಾರು, ಅಂದ್ರೆ ಆ ಭಾಗದಲ್ಲಿ ಶಾಸಕರಿದಾರು. ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ, ನಾವು ಮಾಡೋಣ. ಆದರೆ ಅವ್ರನ್ನಂದ್ರೆ ಅವ್ರ ಹಿರೇತನ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ಓಡ್ಸಾಡಿ ತ್ರಾಸು ಕೊಡೋಕೆ ಹೋಗ್ಬೇಡ್ರಿ, ಅವ್ರಿಗೆ ಸಹಕಾರ ಕೊಡೋಣ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ನ ಅವಿರೋಧ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನ ಮೊದಲು ಕಾಗವಾಡ ಏನು ತಾಲೂಕು ಬರ್ತೈತಿ ರೈತರ ಹಿತದೃಷ್ಟಿಯಿಂದ ಸೊ ರಾಜು ಕಾಗೆ ಅವರು, ಶ್ರೀಮಂತ್ ಪಾಟೀಲ್ ಅವರು, ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡಿ ರೈತರಿಗೆ ಒಳ್ಳೆ ಆಗೋ ಕೆಲಸ ಮಾಡೋಕತ್ತೆ ಅಂದ್ಕೊಂಡಾರು. ಎಲ್ಲರದು ಮೀಟಿಂಗ್ ಆಗಿದೆ. ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದ್ರೆ ಇವತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ಆಯಿತು. ನಮ್ಮ ಕಡೆ ಗುಂಪಿನ 7 ಅವಿರೋಧ ಆಯ್ಕೆ ಆದಿವಿ. ಒಂದು ಗಣೇಶ್ ಹುಕ್ಕೇರಿಯಾಗಿದ್ದರು, ಮತ್ತು ರಾಜು ಕಾಗೆ ಅವರಂದ್ರೆ ಉಸ್ತುವಾರಿ ಸಚಿವರು ಆದೇಶ ಮೇಲೆ ಅವರೇ ಅವಿರೋಧ ಆದರು. ಇನ್ನು ಮೋಸ್ಟ್ಲಿ ಒಂದು 7 ಚುನಾವಣೆ ನಡೀತಾವೆ. ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನೆಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಮುಂದಿನ 5 ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡಳಿತ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು. ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕನ್ನು ಅವಿರೋಧ ಆಯ್ಕೆ ಆಗ್ತಾರೆ. ರಾಮದುರ್ಗು ಅಥಣಿ ಮತ್ತು ಬೇರೆ ಬೇರೆನೂ ನಿನ್ನೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಸುದ್ದಿ ಇತ್ತು, ಏನಾಯ್ತು ಸರ್? ಇಲ್ಲ, ಎಲ್ಲನೂ ಪ್ರಯತ್ನ ಮಾಡಿದೆ. ಅಂದರೆ ಕಾಗವಾಡ ಅಥಣಿನೂ ಅವಿರೋಧ ಆಯ್ಕೆ ಆಗ್ಬೇಕಂತ ನಮ್ದು ಇಚ್ಛೆ ಆಯ್ತು. ಆದರೆ ಅಥಣಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತೆ ರೀ. ಕಾಗವಾಡ ನಾವೆಲ್ಲ ಅದಕ್ಕೆ ಅಟ್ಲೀಸ್ಟ್ ಇದನ್ನಾರು ಒಂದು ಮಾಡತ್ತೀವಿ. ರಾಮದುರ್ಗನೂ ಬಹುಶಃ 3 ಜನ ಉಳಿಬೋದು ಕನ್ನಡದಲ್ಲಿ ಅಂತ ಐತೆ ರೀ. ಬೈಲೊಂಗ್ಲಿ 2 ಉಳಿಬೋದು, ಕಿತ್ತೂರು 2 ಉಳಿಬೋದು, ರಾಯಬಾಗನೂ 2 ಉಳಿಬೋದು, ನಿಪ್ಪಾಣಿನೂ 2 ಉಳಿಬೋದು. ಅಥಣಿ ಹಿಂಗೆ ಐತಿ. ಮೋಸ್ಟ್ಲಿ 9 ಅವಿರೋಧ ಆಯ್ಕೆ ಆದಂಗೆ ಆದವು ರೀ. ಇನ್ನು 7ಕ್ಕೆ ಚುನಾವಣೆ ನಡೀತಾವೆ. ಅವು ಚುನಾವಣೆ ಎಲ್ಲರೂ, ಯಾಕಂದರೆ ಎಲ್ಲ ನಮ್ಮವ್ರ ಇರ್ತಾರೆ, ಸಮಾಧಾನದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ. ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೇನಿಲ್ಲ, ಮುಂದಿನ 5 ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡಿ ಜಿಲ್ಲಾದ ಎಲ್ಲ ಲೀಡರ್ಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಇವತ್ತು ಅಂದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೆಯವನ್ನ ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ. ಇಷ್ಟು ಹೇಳಕ್ಕೆ ಬಯಸ್ತೇನೆ. ಬೆಳಗಾವಿ ಮೂಡಲ್ಗಿಂದ ಕೂಡ ಒಬ್ಬೊಬ್ಬರು ಅಭ್ಯರ್ಥಿ ಅವ್ರ ವಿರುದ್ಧ ಒಬ್ಬೊಬ್ಬರು ನಾಮಪತ್ರ ಸಲ್ಲಿಸಿದ್ರು, ಅವರು ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಈಗ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಈಗ ನಮ್ಮದು ಅದ ಗುಂಪಿನ ಅನ್ನೋದು 7 ಕಟ್ಟು ಕ್ಲಿಯರ್ ನಮ್ಮವ್ರು ಅವಿರೋಧ ಆಯ್ಕೆ ಆದ್ರಿ. ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ದಾಗ ಅವರು ಅವಿರೋಧ ಆಯ್ಕೆ ಆದರು. ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿಯವರ ಆದೇಶ ಮೇರೆಗೆ ಮಾಡಿದ್ರು. ಅಂದ್ರೆ ಅವ್ರು ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು 7 ಲೆಕ್ಕ ಹಿಡಿದಲ್ಲ. ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ. ಆಮೇಲೆ ಇಲೆಕ್ಷನ್ ಆದ ಕೂಲರ್ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈತಿ. ನಾಳೆ ಎಲ್ಲ ಬನ ಕೂಡಿಕೇಶ್ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ನಡೆಸೋಣ್ರಿ. ಜಗಳ ಎಲ್ಲಿ ತಗಾರಿ ಇಲೆಕ್ಷನ್ ಆಗೋತಕ. ಇಲೆಕ್ಷನ್ ಮುಗಿದು ಜಗಳ ಬಿಡೋದು, ಡೆವಲಪ್ಮೆಂಟು, ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ. ಬಹುಶಃ ಚುನಾವಣೆ ಆಗ್ತಾವೆ ರೀ. ಇಷ್ಟೆಲ್ಲ ಆಗಿದಾವೆ. ಒಟ್ಟು ಎಲ್ಲನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಚುನಾವಣೆ ಎಲ್ಲ ಇಲ್ಲಿ ಬಂದು ಶುರು ಮಾಡೋಣ. ಏನಿಲ್ಲ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ DCC ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು, ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು. ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ರಾಜು ಕಾಗೆ ಅವರು, ಶ್ರೀಮಂತ್ ಪಾಟೀಲ್ರು, ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು
ಶ್ರೀನಿವಾಸ್ ಅವ್ರಿಗೆ ನಾಮಪತ್ರ ಹಿಂದೆ ತಕ್ಕೋಬೇಕು, ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದ್ರು. ಅದಕ್ಕೆ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನು ಕಾಗವಾಡದಿಂದ ಹಿಂದೆ ಸರಿದು ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೇವರು ಭಾಳ ಸೀನಿಯರ್ ಅದಾರು, ಅಂದ್ರೆ ಆ ಭಾಗದಲ್ಲಿ ಶಾಸಕರಿದಾರು. ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ, ನಾವು ಮಾಡೋಣ. ಆದರೆ ಅವ್ರನ್ನಂದ್ರೆ ಅವ್ರ ಹಿರೇತನ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ಓಡ್ಸಾಡಿ ತ್ರಾಸು ಕೊಡೋಕೆ ಹೋಗ್ಬೇಡ್ರಿ, ಅವ್ರಿಗೆ ಸಹಕಾರ ಕೊಡೋಣ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನ ಮೊದಲು ಕಾಗವಾಡ ಏನು ತಾಲೂಕು ಬರ್ತೈತಿ ರೈತರ ಹಿತದೃಷ್ಟಿಯಿಂದ ರಾಜು ಕಾಗೇವರು, ಶ್ರೀಮಂತ್ ಪಾಟೀಲ್ ಅವರು, ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡಿ ರೈತರಿಗೆ ಒಳ್ಳೆ ಆಗೋ ಕೆಲಸ ಮಾಡೋಕತ್ತೆ ಅಂದ್ಕೊಂಡಾರು. ಎಲ್ಲರದು ಮೀಟಿಂಗ್ ಆಗಿದೆ. ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದ್ರೆ ಇವತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ಆಯಿತು. ನಮ್ಮ ಕಡೆ ಗುಂಪಿನ 7 ಅವಿರೋಧ ಆಯ್ಕೆ ಆದಿವಿ. ಒಂದು ಗಣೇಶ್ ಹುಕ್ಕೇರಿಯಾಗಿದ್ದರು, ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶ ಮೇಲೆ ಅವರೇ ಅವಿರೋಧ ಆದರು. ಇನ್ನು ಮೋಸ್ಟ್ಲಿ ಒಂದು 7 ಚುನಾವಣೆ ನಡೀತಾವೆ. ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನೆಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಮುಂದಿನ 5 ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡಳಿತ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು. ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕನ್ನು ಅವಿರೋಧ ಆಯ್ಕೆ ಆಗ್ತಾರೆ. ರಾಮದುರ್ಗು ಅಥಣಿ ಮತ್ತು ಬೇರೆ ಬೇರೆನೂ ನಿನ್ನೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಸುದ್ದಿ ಇತ್ತು, ಏನಾಯ್ತು ಸರ್? ಇಲ್ಲ, ಎಲ್ಲನೂ ಪ್ರಯತ್ನ ಮಾಡಿದೆ. ಅಂದರೆ ಕಾಗವಾಡ ಅಥಣಿನೂ ಅವಿರೋಧ ಆಯ್ಕೆ ಆಗ್ಬೇಕಂತ ನಮ್ದು ಇಚ್ಛೆ ಆಯ್ತು. ಆದರೆ ಅಥಣಿ ಆಗಕ್ಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತೆ ರೀ. ಕಾಗವಾಡ ನಾವೆಲ್ಲ ಅದಕ್ಕೆ ಅಟ್ಲೀಸ್ಟ್ ಇದನ್ನಾರು ಒಂದು ಮಾಡತ್ತೀವಿ. ರಾಮದುರ್ಗನೂ ಬಹುಶಃ 3 ಜನ ಉಳಿಬೋದು ಕನ್ನಡದಲ್ಲಿ ಅಂತ ಐತೆ ರೀ. ಬೈಲೊಂಗ್ಲಿ 2 ಉಳಿಬೋದು, ಕಿತ್ತೂರು 2 ಉಳಿಬೋದು, ರಾಯಬಾಗನೂ 2 ಉಳಿಬೋದು, ನಿಪ್ಪಾಣಿನೂ 2 ಉಳಿಬೋದು. ಅಥಣಿ ಹಿಂಗೆ ಐತಿ. ಮೋಸ್ಟ್ಲಿ 9 ಅವಿರೋಧ ಆಯ್ಕೆ ಆದಂಗೆ ಆದವು ರೀ. ಇನ್ನು 7ಕ್ಕೆ ಚುನಾವಣೆ ನಡೀತಾವೆ. ಅವು ಚುನಾವಣೆ ಎಲ್ಲರೂ, ಯಾಕಂದರೆ ಎಲ್ಲ ನಮ್ಮವ್ರು ಇರ್ತಾರೆ, ಸಮಾಧಾನದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ. ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೇನಿಲ್ಲ. ಮುಂದಿನ 5 ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡಿ ಜಿಲ್ಲಾದ ಎಲ್ಲ ಲೀಡರ್ಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಇವತ್ತು ಅಂದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ. ಇಷ್ಟು ಹೇಳಕ್ಕೆ ಬಯಸ್ತೇನೆ. ಬೆಳಗಾವಿ ಮೂಡಲ್ಗಿಂದ ಕೂಡ ಒಬ್ಬೊಬ್ಬರು ಅಭ್ಯರ್ಥಿ ಅವ್ರ ವಿರುದ್ಧ ಒಬ್ಬೊಬ್ಬರು ನಾಮಪತ್ರ ಸಲ್ಲಿಸಿದ್ರು, ಅವರು ಇಂತ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಈಗ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಈಗ ನಮ್ಮದು ಅದ ಗುಂಪಿನ ಅನ್ನೋದು 7 ಕಟ್ಟು ಕ್ಲಿಯರ್ ನಮ್ಮವ್ರು ಅವಿರೋಧ ಆಯ್ಕೆ ಆದ್ರಿ. ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ದಾಗ ಅವರು ಅವಿರೋಧ ಆಯ್ಕೆ ಆದರು. ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿಯವರ ಆದೇಶ ಮೇರೆಗೆ ಮಾಡಿದ್ರು. ಅಂದ್ರೆ ಅವ್ರು ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು 7 ಲೆಕ್ಕ ಹಿಡಿದ್ರು. ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ. ಆಮೇಲೆ ಇಲೆಕ್ಷನ್ ಆದ ಕೂಲರ್ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈತಿ. ನಾಳೆ ಎಲ್ಲ ಬನ ಕೂಡಿಕೇಶ್ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ನಡ್ಸೋಣ್ರಿ. ಜಗಳ ಎಲ್ಲಿ ತಗಾರಿ ಇಲೆಕ್ಷನ್ ಆಗೋತಕ. ಇಲೆಕ್ಷನ್ ಮುಗಿದು ಜಗಳ ಬಿಡೋದು, ಡೆವಲಪ್ಮೆಂಟು, ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ. ಇನ್ನು 7 ತಾಲೂಕಿನೊಳಗೆ ಬಹುಶಃ ಚುನಾವಣೆ ಆಗ್ತಾವೆ ರೀ. ಇಷ್ಟೆಲ್ಲ ಆಗಿದಾವೆ. ಒಟ್ಟು ಎಲ್ಲನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಚುನಾವಣೆ ಶ್ರೀಮಂತ್ ಪಾಟೀಲ್ರು, ನಾವು, ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವ್ರಿಗೆ ನಾಮಪತ್ರ ಹಿಂದೆ ತಕ್ಕೋಬೇಕು, ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದ್ರು. ಅದಕ್ಕೆ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನು ಕಾಗವಾಡದಿಂದ ಹಿಂದೆ ಸರಿದು ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೇವರು ಭಾಳ ಸೀನಿಯರ್ ಅದಾರು, ಅಂದ್ರೆ ಆ ಭಾಗದಲ್ಲಿ ಶಾಸಕರಿದಾರು. ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ, ನಾವು ಮಾಡೋಣ. ಆದರೆ ಅವ್ರನ್ನಂದ್ರೆ ಅವ್ರ ಹಿರೇತನ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ಓಡ್ಸಾಡಿ ತ್ರಾಸು ಕೊಡೋಕೆ ಹೋಗ್ಬೇಡ್ರಿ, ಅವ್ರಿಗೆ ಸಹಕಾರ ಕೊಡೋಣ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನ ಮೊದಲು ಕಾಗವಾಡ ಏನು ತಾಲೂಕು ಬರ್ತೈತಿ ರೈತರ ಹಿತದೃಷ್ಟಿಯಿಂದ ರಾಜು ಕಾಗೆ ಅವರು, ಶ್ರೀಮಂತ್ ಪಾಟೀಲ್ ಅವರು, ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡಿ ರೈತರಿಗೆ ಒಳ್ಳೆ ಆಗೋ ಕೆಲಸ ಮಾಡೋಕತ್ತೆ ಅಂದ್ಕೊಂಡಾರು. ಎಲ್ಲರದು ಮೀಟಿಂಗ್ ಆಗಿದೆ. ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದ್ರೆ ಇವತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ಆಯಿತು. ನಮ್ಮ ಕಡೆ ಗುಂಪಿನ 7 ಅವಿರೋಧ ಆಯ್ಕೆ ಆದಿವಿ. ಒಂದು ಗಣೇಶ್ ಹುಕ್ಕೇರಿಯಾಗಿದ್ದರು, ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶ ಮೇಲೆ ಅವರೇ ಅವಿರೋಧ ಆದರು. ಇನ್ನು ಮೋಸ್ಟ್ಲಿ ಒಂದು 7 ಚುನಾವಣೆ ನಡೀತಾವೆ. ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನೆಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಮುಂದಿನ 5 ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡಳಿತ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು. ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕನ್ನು ಅವಿರೋಧ ಆಯ್ಕೆ ಆಗ್ತಾರೆ.
ಈಗ ರಾಮದುರ್ಗು ಅಥಣಿ ಹಾಂ. ಮತ್ತು ಬೇರೆ ಬೇರೆನೂ ನಿನ್ನೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಸುದ್ದಿ ಇತ್ತು, ಏನಾಯ್ತು ಸರ್? ಇಲ್ಲ ಎಲ್ಲನೂ ಪ್ರಯತ್ನ ಮಾಡಿದೆ ಅಂದರೆ ಕಾಗವಾಡ ಅತನಿನೂ ಅವಿರೋಧ ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛೆ ಆಯ್ತು. ಆದ್ರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತೆ ರೀ. ಕಾಗವಾಡ ನಾವೆಲ್ಲ ಅದಕ್ಕೆ ಅಟ್ಲೀಸ್ಟ್ ಇದನ್ನಾರು ಒಂದು ಮಾಡತ್ತೀವಿ. ರಾಮದುರ್ಗನೂ ಬಹುಶಃ 3 ಜನ ಉಳಿಬೋದು ಕನ್ನಡದಲ್ಲಿ ಅಂತ ಐತೆ ರೀ. ಬೈಲೊಂಗ್ಲಿ 2 ಉಳಿಬೋದು, ಕಿತ್ತೂರು 2 ಉಳಿಬೋದು, ರಾಯಬಾಗನೂ 2 ಉಳಿಬೋದು, ನಿಪ್ಪಾಣಿನೂ 2 ಉಳಿಬೋದು. ಅತನಿ ಹಿಂಗೆ ಐತಿ. ಮೋಸ್ಟ್ಲಿ 9 ಅವಿರೋಧ ಆಯ್ಕೆ ಆದಂಗೆ ಆದವು ರೀ. ಇನ್ನು 7ಕ್ಕೆ ಚುನಾವಣೆ ನಡೀತಾವೆ. ಅವು ಚುನಾವಣೆ ಎಲ್ಲರೂ, ಯಾಕಂದರೆ ಎಲ್ಲ ನಮ್ಮವ್ರು ಇರ್ತಾರೆ, ಸಮಾಧಾನದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ. ಒಂದು ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೇನಿಲ್ಲ, ಮುಂದಿನ 5 ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡಿ ಜಿಲ್ಲಾದ ಎಲ್ಲ ಲೀಡರ್ಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಇವತ್ತು ಅಂದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೇವನ್ ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ. ಇಷ್ಟು ಹೇಳಕ್ಕೆ ಬಯಸ್ತೇನೆ. ಬೆಳಗಾವಿ ಮೂಡಲ್ಗಿಂದ ಕೂಡ ಒಬ್ಬೊಬ್ಬರು ಅಭ್ಯರ್ಥಿ ಅವ್ರ ವಿರುದ್ಧ ಒಬ್ಬೊಬ್ಬರು ನಾಮಪತ್ರ ಸಲ್ಲಿಸಿದ್ರು, ಅವರು ಇಂತ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಈಗ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಈಗ ನಮ್ಮದು ಅದ ಗುಂಪಿನ ಅನ್ನೋದು 7 ಕಟ್ಟು ಕ್ಲಿಯರ್ ನಮ್ಮವ್ರು ಅವಿರೋಧ ಆಯ್ಕೆ ಆದ್ರಿ. ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ದಾಗ ಅವರು ಅವಿರೋಧ ಆಯ್ಕೆ ಆದರು. ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿಯವರ ಆದೇಶ ಮೇರೆಗೆ ಮಾಡಿದ್ರು. ಅಂದ್ರೆ ಅವ್ರು ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು 7 ಲೆಕ್ಕ ಹಿಡಿದಲ್ಲ. ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ. ಆಮೇಲೆ ಇಲೆಕ್ಷನ್ ಆದ ಕೂಡಲೇ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈತಿ. ನಾಳೆ ಎಲ್ಲ ಬನ ಕೂಡಿಕೇಸಿ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ನಡ್ಸೋಣ್ರಿ. ಜಗಳ ಎಲ್ಲಿ ತಗಾರಿ ಇಲೆಕ್ಷನ್ ಆಗೋತಕ. ಇಲೆಕ್ಷನ್ ಮುಗಿದು ಜಗಳ ಬಿಡೋದು, ಡೆವಲಪ್ಮೆಂಟು, ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ. ಇನ್ನು 7 ತಾಲೂಕಿನೊಳಗೆ ಬಹುಶಃ ಚುನಾವಣೆ ಆಗ್ತಾವೆ ರೀ. ಇಷ್ಟೆಲ್ಲ ಆಗಿದಾವೆ. ಒಟ್ಟು ಎಲ್ಲನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ.